ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2026 ಪತ್ರಿಕೆ 1 ಯೂನಿಟ್ 1 ಟೀಚಿಂಗ್ ಅಪ್ಟಿಟ್ಯೂಡ್ 100 ಕನ್ಸೆಪ್ಟ್ಗಳ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ. 69 ಕನ್ಸೆಪ್ಟ್ ಮುಗಿದಿದೆ. ಈಗ 70ನೇ ಕನ್ಸೆಪ್ಟ್ ಅನ್ನ ನೋಡೋಣ. ಇಲ್ಲೊಂದು ಇಂಟೆಲಿಜೆನ್ಸ್, ಬುದ್ಧಿಮತ್ತೆ ಅಂತ ಕರಿತೀವಿ. ಇಂಟೆಲಿಜೆನ್ಸ್, ಅವನು ಬಹಳ ಬುದ್ಧಿವಂತ. ಸೊ ಈ ಬುದ್ಧಿವಂತಿಕೆ ಎಣಿಸುವ ಒಂದು ಥಿಯರಿ ಇದೆ. ಬುದ್ಧಿವಂತಿಕೆಯನ್ನು ಹೇಗೆ ಎಣಿಸಬೇಕು, IQ ಫ್ಯಾಕ್ಟರ್, IQ ಅಂತೇಳಿ ಕರಿತೀವಿ, ಇಂಟೆಲಿಜೆನ್ಸ್ ಕೋಶಂಟ್. ಈ ಬುದ್ಧಿಮತ್ತೆಯನ್ನ ಎಣಿಸುವ ಸಲುವಾಗಿ ಅನೇಕ ಸೈಕಾಲಜಿಸ್ಟ್ ಇದ್ದವರು ಸಿದ್ಧಾಂತಗಳನ್ನು ಹೇಳಿದ್ದಾರೆ. ಅದರಲ್ಲಿ ಚಾರ್ಲ್ಸ್ ಸ್ಪಿಯರ್ಮನ್ ಇವರು ಹೇಳಿದ ಒಂದು ಸಿದ್ಧಾಂತ ಬಹಳ ಪ್ರಸಿದ್ಧವಿದೆ. ಆ ಸಿದ್ಧಾಂತದ ಹೆಸರು ಜಿ ABCDEFG DGK ಜಿ ಫಾರ್ ಗಾಡ್, ಜಿ ಫ್ಯಾಕ್ಟರ್ ಥಿಯರಿ ಹೆಸರು ನೆನ್ಪಿಡ್ರಿ. ಆದ್ರೆ ಇದು ಜಿ ಸ್ಮಾಲ್ ಲಿಪಿ ಒಳಗೆ ಬರೀತಾರೆ. ಜಿ ಸ್ಮಾಲ್ ಲಿಪಿ ಒಳಗೆ ಜಿ. ಇದು 9 ಅಲ್ಲ, 9 ಅಲ್ಲ, ಜಿ. ಇದು ಎಸ್. ಜಿ ಫ್ಯಾಕ್ಟರ್ ಥಿಯರಿ. ಇದಕ್ಕೆ ಇನ್ನೊಂದು ಹೆಸರು ಏನದ್ರಿ? 2 ಫ್ಯಾಕ್ಟರ್ ಥಿಯರಿ ಆಫ್ ಇಂಟೆಲಿಜೆನ್ಸ್. 2 ಫ್ಯಾಕ್ಟರ್, 2 ಘಟಕಗಳ ಸಿದ್ಧಾಂತ, ಬುದ್ಧಿವಂತಿಕೆಯ ಥಿಯರಿ, ಜಿ ಫ್ಯಾಕ್ಟರ್ ಥಿಯರಿ. ಈ ಥಿಯರಿ ಹೇಳಿದವರು, ಈ ಸಿದ್ಧಾಂತ ಹೇಳಿದವರು ಚಾರ್ಲ್ಸ್ ಸ್ಪಿಯರ್ಮನ್. ಇದಕ್ಕೆ 2 ಫ್ಯಾಕ್ಟರ್ ಥಿಯರಿ ಎಂದು ಕರೆಯುತ್ತಾರೆ. 2 ಫ್ಯಾಕ್ಟರ್ದಲ್ಲಿ ಒಂದು ಜಿ ಫ್ಯಾಕ್ಟರ್, ಇನ್ನೊಂದು ಎಸ್ ಫ್ಯಾಕ್ಟರ್. ಪ್ಲೀಸ್ ನೆನಪಿಡ್ರಿ, ಜಿ ಫ್ಯಾಕ್ಟರ್ ಅಂದ್ರೆ ಜನರಲ್, ಅಂದ್ರೆ ಸಾಮಾನ್ಯ, ಜನರಲ್ ಅಂತ ಕರೀತಾರೆ, ಜನರಲ್ ಇಂಟೆಲಿಜೆನ್ಸ್. ಎಸ್ ಅಂದ್ರೆ ಸ್ಪೆಸಿಫಿಕ್ ಇಂಟೆಲಿಜೆನ್ಸ್. ಜನರಲ್ ಇಂಟೆಲಿಜೆನ್ಸ್ ಮತ್ತು ಸ್ಪೆಸಿಫಿಕ್ ಇಂಟೆಲಿಜೆನ್ಸ್. ಈಗ ಸಾಮಾನ್ಯವಾಗಿ ನಾವು ಡಾಕ್ಟರ್ ಕರಿತೀವ್ರಿ, ಅವರು ಉರಿ ಬಂದ್ರೂ ಗುಳಿಗೆ ಕೊಡ್ತಾರ್ರಿ, ಔಷಧ ಕೊಡ್ತಾರ್ರಿ, ಕೆಮ್ಮುದು, ನೆಗಡಿ, ಉರಿ, ಜ್ವರ ಏನಾದ್ರೂ ನಾವು ಡಾಕ್ಟರ್ ಹತ್ರ ಹೋಗಿರ್ತೀವಿ, ಜನರಲ್ ಡಾಕ್ಟರ್ ಅವ್ರು. ಕೆಲವೊಬ್ರು ಸ್ಪೆಸಿಫಿಕ್, ಹರ್ಟ್ ಸ್ಪೆಷಲಿಸ್ಟ್, ಹಲ್ಲಿನ ಸ್ಪೆಷಲಿಸ್ಟ್, ಕಿಡ್ನಿ ಸ್ಪೆಷಲಿಸ್ಟ್, ಸ್ಪೆಸಿಫಿಕ್ ಸ್ಕಿಲ್ ಇರ್ತೈತಿ ಅವ್ರ ಹತ್ರ. ಸ್ಪೆಸಿಫಿಕ್ ಫ್ಯಾಕ್ಟರ್, ಸ್ಪೆಸಿಫಿಕ್ ಇಂಟೆಲಿಜೆನ್ಸ್. ದಾನಾಗ್ ಸರ್ ಎಲ್ಲರೂ ಹೇಳ್ತಾರೆ, ಸರ್ FDA ಕ್ಲಾಸ್ ಹೇಳ್ರಿ, ಸರ್ TET ಕ್ಲಾಸ್ ಹೇಳ್ರಿ, ಸರ್ ಈಗ CET ಬರ್ತೈತೆ ಅದ್ರ ಕ್ಲಾಸ್ ಹೇಳ್ರಿ, ಸರ್ ಪೊಲೀಸ್ ಕಾನ್ಸ್ಟೇಬಲ್ ಅದ್ರದ್ದು ಕ್ಲಾಸ್ ಹೇಳ್ರಿ, KS ಹೇಳ್ರಿ, UPS ಇದೆ ಅಣ್ಣ, ನನಗೆ ಏನೋ ಬರಂಗಿಲ್ಲ ಹೋಯ್ತು, ಸರ್ CTET ಕ್ಲಾಸ್ ಹೇಳ್ರಿ. ನಮ್ಗೆ ಗೊತ್ತೇ ಇಲ್ಲಲ್ರಿ. ಮತ್ತೆ ಪಾಸ್ ಆಗಿರಲ್ರಿ ಸರ್. ಪಾಸ್ ಆಗಿನಣ್ಣ, ಆದ್ರೂ ಓದಿ ನಿಮ್ಗೆ ಹೇಳಕ್ಕೆ ಟೈಮ್ ಬೇಕಲ್ಲ. ಎಸ್ ಫ್ಯಾಕ್ಟರ್ ಅಂದ್ರೆ ಸ್ಪೆಸಿಫಿಕ್, ನಿರ್ದಿಷ್ಟವಾದ ಬುದ್ಧಿವಂತಿಕೆ. ಇದು ಜನರಲ್ ಇಂಟೆಲಿಜೆನ್ಸ್. ನನಗೆ ಕೆಸೆಟ್ ಮತ್ತು ನೆಟ್ಟಿಗೆ ಸಂಬಂಧಪಟ್ಟಿದ್ದು ಸ್ವಲ್ಪ ಮಾಹಿತಿ ಐತಿ. ನಾನೇನು ಬಹಳ ಹುಷಾರ್ ಮನುಷ್ಯ ಅಲ್ಲ, ನೆನ್ಪಿಟ್ರಿದ್ದೆ. ಇನ್ನು ವರ್ಬಲ್ ಅಂಡ್ ಪರ್ಫಾರ್ಮೆನ್ಸ್, ಶಾಬ್ದಿಕ ಮತ್ತು ಪರ್ಫಾರ್ಮೆನ್ಸ್. ಅವನು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತಾನೆ, ಪರ್ಫಾರ್ಮೆನ್ಸ್ ಸ್ಕೇಲ್. ಡೇವಿಡ್ ವೆಚ್ಲರ್ ಇವರು ಈ ಸಿದ್ಧಾಂತದ ಬಗ್ಗೆ ಹೇಳಿದ್ದಾರೆ, ವೆಚ್ಲರ್ ಇಂಟೆಲಿಜೆನ್ಸ್ ಸ್ಕೇಲ್. ಇನ್ನು ಇನ್ನೊಂದು ಕನ್ಸೆಪ್ಟ್ ಐತಿ, ಇವರೇ ಹೇಳಿದ್ದು PIQ, ಪರ್ಫಾರ್ಮೆನ್ಸ್ IQ. ಈಗ ನಾನು ನಿಮ್ಮ ಎದುರಿಗೆ ಕೆಸೆಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತಿದ್ದೇನೆ, ಕ್ಲಾಸ್ ಪ್ರತ್ಯಕ್ಷವಾಗಿ ನಾ ಹೇಳುತ್ತಿದ್ದೇನೆ, ಇದಕ್ಕೆ ಪರ್ಫಾರ್ಮೆನ್ಸ್ ಅಂತಾರೆ, ಡೇವಿಡ್ ವೆಚ್ಲರ್. ಇನ್ನು ಇಂಟೆಲಿಜೆನ್ಸ್ ಈಸ್ ನಾಟ್ ಅ ಸಿಂಗಲ್ ಜನರಲ್ ಫ್ಯಾಕ್ಟರ್ ಬಟ್ a multi-dimensional capacity measured by both verbal IQ and non-verbal IQ. ಶಾಬ್ದಿಕ ಮತ್ತು ಅಶಾಬ್ದಿಕ IQ ಅನ್ನು ಎಣಿಸುವ ಇದು ಇಂಟೆಲಿಜೆನ್ಸ್. ಸರ ಪೇಪರ್ದೊಳಗೆ ಏನ್ ಕೇಳ್ತಾರ್ರಿ, ಪೇಪರ್ದೊಳಗ PIQ ಹೇಳಿದವ್ರು ಯಾರು? ಡೇವಿಡ್ ವೆಚ್ಲರ್. ಜಿ ಫ್ಯಾಕ್ಟರ್ ಥಿಯರಿ ಹೇಳಿದವರು ಚಾರ್ಲ್ಸ್ ಸ್ಪಿಯರ್ಮನ್. ಜಿ ಫ್ಯಾಕ್ಟರ್ದೊಳಗೆ 2 ಥಿಯರಿ ಯಾವುದು? ಜಿ ಫ್ಯಾಕ್ಟರ್, ಎಸ್ ಫ್ಯಾಕ್ಟರ್. ಬ್ರೂನರ್ ಅನ್ನೋ ವ್ಯಕ್ತಿ, ಇವರು ಕರಿಕ್ಯುಲಮ್
ಅಭ್ಯಾಸ ಕ್ರಮದ ಬಗ್ಗೆ ಒಂದು ಶಬ್ದವನ್ನು ಹೇಳಿದ್ದಾರೆ. ಇದಕ್ಕೆ ಸ್ಪೈರಲ್ ಕರಿಕ್ಯುಲಮ್ ಎಂದು ಕರೆಯುತ್ತಾರೆ. ಸುರುಳಿ ಆಕಾರದ ಕರಿಕ್ಯುಲಮ್. ಇದ್ರ ಬಗ್ಗೆ ನಾನು ಮೊದಲಿನ ವಿಡಿಯೋದೊಳಗೆ ಹೇಳಿನ್ರಿ ಡೀಟೇಲ್ ಆಗಿ. ಇನ್ನು ಬ್ರೂನರ್ ಅವ್ರು ಹೇಳಿದ ಸ್ಪೈರಲ್ ಕರಿಕ್ಯುಲಮ್ ಇಟ್ ಈಸ್ ಬೇಸ್ಡ್ ಆನ್ ದ ಐಡಿಯಾ. ಇದು ಒಂದು ಕಲ್ಪನೆ ಮೇಲೆ ಆಧಾರಿತವಾಗಿದೆ. ಯಾವ ಕಲ್ಪನೆ? ದಟ್ ಐಡಿಯಾಸ್ ಕ್ಯಾನ್ ಬಿ ರಿವಿಸಿಟೆಡ್ ಅಟ್ ಇನ್ಕ್ರೀಸಿಂಗ್ ಲೆವೆಲ್ ಆಫ್ ಕಾಂಪ್ಲೆಕ್ಸಿಟಿ. ಈಗ 5ನೇ ಕ್ಲಾಸಿಗೆ ಒಂದು ಕಾನ್ಸೆಪ್ಟ್ ಅನ್ನು ಓದಿರ್ತೀವಿ ನಾವು, ಮತ್ತೆ 6ನೇ ಕ್ಲಾಸಿಗೆ ಅದೇ ಕಾನ್ಸೆಪ್ಟ್ ಮತ್ತೆ ಹೊಳ್ಳಿ ಬಂದಿರ್ತಾರೆ. 5ನೇತಿಗೆ ನಮಗೆ ಒಂದು ಹಿಸ್ಟ್ರಿದೊಳಗೆ ಶಿವಾಜಿ ಮಹಾರಾಜರು, ಮರಾಠ ಸಾಮ್ರಾಜ್ಯ ಸ್ವಲ್ಪ, 6ನೇ ಕ್ಲಾಸ್ ಒಳಗೆ ಮತ್ತೆ ಶಿವಾಜಿ ಮಹಾರಾಜರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಮಾಹಿತಿ, 7ನೇ ಕ್ಲಾಸ್ ಒಳಗೆ ಇನ್ನೂ ಹೆಚ್ಚಿಗೆ ಮಾಹಿತಿ, 8ನೇ ಕ್ಲಾಸ್ ಒಳಗೆ ಇನ್ನೂ ಹೆಚ್ಚಿಗೆ ಮಾಹಿತಿ, 10ನೇ ಕ್ಲಾಸ್ ಒಳಗೆ ಇನ್ನೂ ಜಾಸ್ತಿ ಮಾಹಿತಿ. ಒಂದೇ ಕಾನ್ಸೆಪ್ಟ್ ರಿಪೀಟ್ ಆಗ್ತದೆ ನೋಡ್ರಿ. ಅದು ಸ್ಪೈರಲ್ ಕರಿಕ್ಯುಲಮ್ ಅಂತೇಳಿ ಕರಿತೀವಿ. ಇನ್ನು ನ್ಯಾಚುರಲಿಸಮ್, ನೈಸರ್ಗಿಕ, ಇಟ್ ಡಿಸ್ಕರೇಜಸ್, ಇದು ಪ್ರೋತ್ಸಾಹನ ನೀಡುವುದಿಲ್ಲ. ಎದಕ್ಕೆ? ದ ಯೂಸ್ ಆಫ್ ಟೆಕ್ಸ್ಟ್ ಬುಕ್ ಇನ್ ಅರ್ಲಿ ಎಜುಕೇಶನ್. ಅರ್ಲಿ ಎಜುಕೇಶನ್ದಲ್ಲಿ 1ನೇ 2ನೇ 3ನೇ ಕ್ಲಾಸಿನೊಳಗೆ ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ ಅನ್ನ ಓದಬಾರದು. ಅದು ನೈಸರ್ಗಿಕವಾಗಿ ಮಗು ಬೆಳಿಲಿ, ನಿಸರ್ಗದೊಳಗೆ ನೋಡಿ ಓಡಾಡಿ ಅದರ ಬಗ್ಗೆ ಕಲೀಲಿ ಅಂತ ಹೇಳ್ತಾರೆ ನ್ಯಾಚುರಲಿಸಮ್. ಇನ್ನು ನ್ಯಾಯ ಅನ್ನುವ ಒಂದು ಸಿದ್ಧಾಂತದೊಳಗೆ ಏನದ ನೋಡ್ರಿ, ಎ ಟೀಚರ್ ಇನ್ ಅ ಟ್ರೆಡಿಷನಲ್ ಗುರುಕುಲ್. ಹಿಂದಿನ ಕಾಲದೊಳಗೆ ಗುರುಕುಲ ಸಿಸ್ಟಮ್ದಲ್ಲಿ ಗುರುಗಳು ಎನ್ಕರೇಜಸ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ರು. ಏನಂತೇಳಿ? ಟು ಆಸ್ಕ್ ಕ್ವಶನ್ಸ್, ಪ್ರಶ್ನೆಗಳನ್ನ ಕೇಳುವ ಸಲುವಾಗಿ ಪ್ರೋತ್ಸಾಹ ನೀಡುತ್ತಿದ್ರು. ಅನಲೈಸ್ ಕನ್ಸೆಪ್ಟ್, ಒಂದು ಕಾನ್ಸೆಪ್ಟ್ ಅನ್ನ ಹಿಂಗ ವಿಶ್ಲೇಷಣೆ ಮಾಡಿ ಹೇಳ್ತಿದ್ರು. ಅಂಡ್ ಎಂಗೇಜ್ ಇನ್ ಡೈಲಾಗ್, ಶಿಕ್ಷಕರ ಜೊತೆಗೆ ಸಂಭಾಷಣೆ ಮಾಡುವ ಸಲುವಾಗಿ ವಿದ್ಯಾರ್ಥಿಗಳನ್ನು ಹೇಳುತ್ತಿದ್ದರು. ಎದ್ರ ಸಲುವಾಗಿ? ಟು ಅರೈವ್ ಅಟ್ ಟ್ರೂತ್, ನಿಜ ಯಾವುದು ಅನ್ನೋದನ್ನ ಕಂಡು ಹಿಡಿಯುವ ಸಲುವಾಗಿ ಚರ್ಚೆ ಮಾಡೋದು. ದಿಸ್ ಟೀಚಿಂಗ್ ಮೆಥಡ್ ಈಸ್ ಮೋಸ್ಟ್ಲಿ ರಿಲೇಟೆಡ್ ಟು ನ್ಯಾಯ.